ಕನ್ನಡದ ಖ್ಯಾತ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರನ್ನು ನಾವೆಲ್ಲ ಕಳ್ಕೊಂಡಿದ್ದೀವಿ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕನ್ನಡದ ಪ್ರಖ್ಯಾತ ಕವಿಯವರು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ನಿಧನರಾಗಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಈ ಮೂಲಕ ತುಂಬಲಾರದ ನಷ್ಟ ಉಂಟಾಗಿದೆ. 100ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ರು. ಭಾವಗೀತೆಯ ಕವಿ ಅಂತಾನೆ ಖ್ಯಾತವನ್ನ ಗಳಿಸಿದ್ರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೂದಿಗೆರೆ ಗ್ರಾಮದವರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. 23/6 ಅವರ ಜನನದ ತಾರೀಕು. ಸುಮಾರು 30 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು. ಖ್ಯಾತ ನಾಟಕಗಳನ್ನು ರಚನೆ ಮಾಡಿದ್ರು. ಬೆಂಗಳೂರಿನ ಹೊಸಕೇರಳಿಯಲ್ಲಿ ವಿಧಿವಶರಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದಕ್ಕೂ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅಂದರೆ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಅವರಾಗಿದ್ದರು. ಜೊತೆಗೆ ನಾಟಕ ರಚನೆಕಾರರು ಮತ್ತು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಹಲವು ಕೊಡುಗೆಗಳನ್ನು ಕೊಟ್ಟಿದ್ರು. 1944 ಜೂನ್ 23ನೇ ತಾರೀಕು ದಾವಣಗೆರೆಯಲ್ಲಿ ಅವರ ಜನನವಾಗಿತ್ತು. ಭಾವಗೀತೆಗಳ ಮೂಲಕ ಜನ ಮನಸ್ಸಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಕೂಡ ಇವರು ಪಡ್ಕೊಂಡಿದ್ರು. 100ಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಮುಖವಾಗಿ ಪರಿವೃತ್ತ ಇರ್ಬೋದು ಅಥವಾ ಬಾಗಿಲು ಬಡಿಯುವ ಜನಗಳು, ಸೌಗಂಧಿಕ ಇವೆಲ್ಲವೂ ಕೂಡ ಅವರ ಅತ್ಯಂತ ಹೆಚ್ಚು ಹೆಸರು ಖ್ಯಾತಿಯನ್ನು ಗಳಿಸ್ಕೊಂಡಂತಹ ಕೃತಿಗಳಾಗ್ತಾ ಇದೆ. ಮತ್ತು ಕನ್ನಡ ಚಿತ್ರರಂಗಕ್ಕೂ ಇವರ ಕೊಡುಗೆ ಅಪಾರ ಅಂತ ಹೇಳಲಾಗ್ತಾ ಇದೆ. ಚಿನ್ನಾರಿ ಮುತ್ತ ಇರ್ಬೋದು ಅಥವಾ ಕೋಟೆ ಶ್ರೀ ಕನಸು, ಅಮೆರಿಕ ಮೈತ್ರಿ, ಕಿರಿಕ್ ಪಾರ್ಟಿ ಮುಂತಾದ ಚಿತ್ರಗಳಿಗೆ ಹಾಡು ಮತ್ತು ಸಂಭಾಷಣೆಗಳನ್ನು ಕೂಡ ಇವರು ರಚಿಸಿದ್ರು. ಮುಕ್ತ ಹಾಗೂ ಮಹಾಪರ್ವ ಅನ್ನುವಂತಹ ಧಾರಾವಾಹಿಗಳಿಗೆ ಶೀರ್ಷಿಕೆಯ ಕೊಡುಗೆಗಳನ್ನು ಕೂಡ ಇವರೇ ಬರೆದಿದ್ರು ಅನ್ನೋದರ ಮಾಹಿತಿ. ಹಾಗೂ ಇವರ ಕಥನ ಕವನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಾಲ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ ಕೂಡ 2013ರಲ್ಲಿ ಅವರಿಗೆ ಸಿಕ್ಕಿತ್ತು. ಮತ್ತು ಹಸಿರು ರಿಬ್ಬನ್ ಚಿತ್ರದ ಹಾಡಿಗೆ 66ನೇ ಫಿಲ್ಮ್ ಫೇರ್ ದಕ್ಷಿಣ ಪ್ರಶಸ್ತಿಯಲ್ಲಿ ಕನ್ನಡ ವಿಭಾಗದ ಅತ್ಯುತ್ತಮ ಗೀತ ರಚನೆ ಪ್ರಶಸ್ತಿ ಕೂಡ ಅವರಿಗೆ ಲಭ್ಯ ಆಗಿತ್ತು ಅಂತ. ಭಾವನಾತ್ಮಕತೆ, ಗ್ರಾಮೀಣ ಜೀವನದ ಚಿತ್ರಣ, ಭಾಷೆಯ ಸರಳತೆ ಮತ್ತು ಆಳವಾದ ಅರ್ಥಗಳನ್ನು ಒಳಗೊಂಡಂತಹ ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದ್ರು ಎಚ್.ಎಸ್.ವಿ. ಅವರು ಅನ್ನೋದರ ಮಾಹಿತಿ ಕೂಡ ಇದೆ. ತಮ್ಮ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದವರಲ್ಲಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಪಾತ್ರ ಅತಿ ದೊಡ್ಡದು. ಈಗ ಅವರನ್ನ ಕಳ್ಕೊಂಡು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. 30ಕ್ಕೂ ಹೆಚ್ಚು ಕವನ ಕೃತಿಗಳು ಅವರಿಗೆ ಇನ್ನಷ್ಟು ಕೀರ್ತಿಯನ್ನು ತಂದುಕೊಟ್ಟಿತ್ತು. ನಾವೀಗಷ್ಟೇ ಹೇಳ್ತಾ ಇದ್ವಿ, ಸೌಗಂಧಿಕ ಇರ್ಬೋದು, ಪರಿವೃತ್ತ, ಬಾಗಿಲು ಬಡಿಯುವಂತಹ ಸಂಕಲನಗಳು, 30 ಮಳೆಗಾಲ ಸೇರಿದಂತೆ ಅನೇಕ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅನೇಕ ನಾಟಕಗಳಿಗೂ ಕೂಡ ಅವರು ತಮ್ಮ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಖ್ಯಾತ ಸಾಹಿತಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ವಿಧಿವಶರಾಗಿದ್ದಾರೆ. ಸಾಹಿತ್ಯ ಲೋಕಕ್ಕೆ ಕೊಡುಗೆಯ ಜೊತೆಗೆ ಕನ್ನಡ ಪ್ರಾಧ್ಯಾಪಕರಾಗಿ ಕೂಡ ಕನ್ನಡ ಭಾಷೆಯ ಆಳ ಅಗಲ ಮತ್ತು ಸಂಪೂರ್ಣ ಅಧ್ಯಯನಕ್ಕೂ ಕೂಡ ಇವರು ಹೆಸರುವಾಸಿಯಾಗಿದ್ದರು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು.